ನೆನ್ನೆ ನಾಡಿನಾದ್ಯಂತ ಗಣೇಶೋತ್ಸವ ಸಂಭ್ರಮ ಬಲು ಜೋರಾಗಿರುವಂತಹದ್ದು. ಎಲ್ಲೆಡೆ ಗಣೇಶನನ್ನು ಕೂರಿಸಿ ಅದ್ಧೂರಿಯಾಗಿ ಗಣೇಶನಲ್ಲಿ ಬೇಡ್ಕೊಂಡಿರುವಂಥದ್ದು. ಇವತ್ತು ಗಣೇಶ ವಿಸರ್ಜನೆಗೆ ಸಾಕಷ್ಟು ಜನ ಮುಂದಾಗಿರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲೇ ನಿನ್ನೆ ಸಂಜೆಯಿಂದಲೇ ಸಹ ಈಗಾಗಲೇ ಗಣೇಶನ ವಿಸರ್ಜನೆಗೆ ಮುಂದಾಗಿರುವಂಥದ್ದು. ಕಳೆದ ಒಂದು ವಾರದ ಹಿಂದೆಯಿಂದ BBMP ಏನು ಕೆರೆ ಕಲ್ಯಾಣಿಯನ್ನು ಕ್ಲೀನ್ ಮಾಡಿಸುವಂಥ, ನಿರ್ವಹಣೆ ಮಾಡಿಸುವಂಥ ಕೆಲಸವನ್ನು ಈಗಾಗಲೇ ಕೈಗೊಂಡಿತ್ತು. ಇದೀಗ ನಾನು ಸ್ಯಾಂಕಿ ಟ್ಯಾಂಕಿಯ ಕಲ್ಯಾಣಿಯಲ್ಲಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಈಗಾಗಲೇ ಗಣೇಶನನ್ನು ವಿಸರ್ಜನೆ ಮಾಡುವುದಕ್ಕೆ ಜನರು ಮುಂದಾಗಿರುವಂಥದ್ದು. ನಿನ್ನೆಯಿಂದಲೇ ಸಹ ಸಾಕಷ್ಟು ಜನರು ಇಲ್ಲಿಗೆ ಭೇಟಿ ನೀಡುವುದರ ಮುಖಾಂತರವಾಗಿ ಗಣೇಶನ ವಿಸರ್ಜನೆಗೆ ಮುಂದಾಗಿರುವಂಥದ್ದು. ಜೊತೆಗೆ ಸಾಕಷ್ಟು ಜನರು ಅಕ್ಕಪಕ್ಕದವರಾಗಿರ್ಬೋದು, ದೂರದಿಂದಲೂ ಸಹ ಗಣೇಶನ ವಿಸರ್ಜನೆಗೆ ಇಲ್ಲಿ ಕಲ್ಯಾಣಿಗೆ ಬರ್ತಾ ಇರುವಂಥದ್ದು ಎಷ್ಟು ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಪ್ರತಿ ಬಾರಿಯೂ ಸಹ POP ಗಣೇಶನನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅನ್ನುವಂತಹ ಕೂಗುಗಳು ಈಗ ಕೇಳಿ ಬರ್ತಾ ಇತ್ತು. ಈ ಬಾರಿಯೂ ಸಹ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅನ್ನುವಂಥದ್ದು. ಯಾಕಂತಂದರೆ ಈಗಾಗಲೇ ಸಾಕಷ್ಟು ಜನರು ಬಂದಿರುವಂಥವ್ರೆಲ್ಲರೂ ಸಹ ಏನು ಮಣ್ಣಿನ ಗಣೇಶನನ್ನೇ ತಂದಿರುವಂತಹದ್ದು, ತಂದು ಇಲ್ಲಿ ವಿಸರ್ಜನೆಗೆ ಮುಂದಾಗಿರುವಂತಹದ್ದು. ಗಣೇಶನನ್ನು ಜೊತೆಗೆ ಗೌರಿಯನ್ನು ಸಹ ಈಗಾಗಲೇ ವಿಸರ್ಜನೆ ಮಾಡುವುದಕ್ಕೆ ಸಂಪೂರ್ಣವಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತೆ. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಅಂತ ಹೇಳಿ. ಸಾಕಷ್ಟು ಜನರು ಬರುವಂತಹ ಹಿನ್ನೆಲೆಯಲ್ಲಿ ಸುತ್ತಲೂ ಕಲ್ಯಾಣಿಯ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕುವುದರ ಮುಖಾಂತರವಾಗಿ ಒಂದು ಏನು ಭದ್ರತೆಗೆ ಮುಂದಾಗಿರುವಂಥದ್ದು. ನಗರದ 41 ಏನು ಕೆರೆ ಕಲ್ಯಾಣಿಗಳನ್ನು ಈಗಾಗಲೇ ರೆಡಿ ಮಾಡಿರುವಂತಹದ್ದು. ಜನರಿಗೆ ಗಣೇಶ ವಿಸರ್ಜನೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹದ್ದು. ಜೊತೆಗೆ ಏನಂತಂದರೆ ಇಲ್ಲಿಯೂ ಸಹ ಒಂದಷ್ಟು ಜನರನ್ನು ನಿಯೋಜನೆ ಮಾಡಿರುವಂಥದ್ದು. ಏಕೆಂತಂದರೆ ಕ್ರೌಡ್ ಹೆಚ್ಚಾಗುವಂಥ ಹಿನ್ನೆಲೆಯಲ್ಲಿ ಒಂದು 10 ರಿಂದ 20 ಜನರನ್ನು ಗಣೇಶ ವಿಸರ್ಜನೆ ಮಾಡುವುದಕ್ಕೆ ಅಂತ ಹೇಳಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರ ಬಂದೋಬಸ್ತನ್ನು ಸಹ ಮಾಡಿರುವಂಥದ್ದು. ಸಂಪೂರ್ಣವಾಗಿ ಸುತ್ತಲಿನಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು CC ಕ್ಯಾಮ್ರಾಗಳನ್ನು ಸಹ ಅಳವಡಿಕೆ ಮಾಡಿರುವಂತಹದ್ದು. ಏನು ಸಾಕಷ್ಟು ಜನರು ಸಂಜೆ ಸಮಯದಲ್ಲಿ ಬರುವಂತಹ ನಿಟ್ಟಿನಲ್ಲಿ, ರಾತ್ರಿಯೂ ಸಹ ಗಣೇಶನ ವಿಸರ್ಜನೆಗೆ ಬರುವಂತಹ ನಿಟ್ಟಿನಲ್ಲಿ ಸುತ್ತಲೂ ಸಹ ಈಗಾಗಲೇ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಇಂದಿನಿಂದ ಇನ್ನು ಸೆಪ್ಟೆಂಬರ್ 7ನೇ ತಾರೀಕಿನವರೆಗೂ ಗಣೇಶ ವಿಸರ್ಜನೆಗೆ ಇಲ್ಲಿ ಕಾಲಾವಕಾಶ ಇರುವಂಥದ್ದು. ಜೊತೆಗೆ ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಾತ್ರ ಬಂದ್ ಮಾಡಲಾಗುವಂಥದ್ದು. ಯಾಕಂತಂದರೆ ಕಲ್ಯಾಣಿಯನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಬಂದ್ ಮಾಡುವುದಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. ನಾನು ಇಲ್ಲಿರುವಂಥ ಸ್ಥಳೀಯರನ್ನು ಮಾತಾಡ್ತೀನಿ. ಅವರು ಗಣೇಶನ ವಿಸರ್ಜನೆಗೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದರು. ಹೇಗಿದೆ, ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಗಣೇಶನ ವಿಸರ್ಜನೆಗೆ ಬಂದಿದ್ದೀರಾ, ಹೇಗಿದೆ? ಇಲ್ಲೆಲ್ಲ ಪ್ರತಿ ವರ್ಷವೂ ಬರ್ತಾ ಇರ್ತೀರಾ? ಪ್ರತಿ ವರ್ಷ ಇಲ್ಲ ನೀಟಾಗಿದೆ, ಕ್ಲೀನಾಗಿದೆ, ಕ್ಯಾಮ್ರಾ ಎಲ್ಲ ಇದೆ, ಮತ್ತು ಸೇಫ್ಟಿಗೆ ಬ್ಯಾರಿಕೇಡ್ ಹಾಕಿರೋದ್ರಿಂದ ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಸೊ ಇಲ್ಲಿರೋರೇ ಬಿಡ್ತಾರೆ. ಸೊ ನೀಟಾಗಿದೆ ಜಾಗ ಎಲ್ಲ. ತಾವು POP ಗಣೇಶನ ಬಳಕೆ ಮಾಡಿದ್ದೀರಾ ಹೇಗೆ? ಇಲ್ಲ, ಮಣ್ಣಿಂದ ಮಣ್ಣಿನ ಗಣೇಶನ ಬಗ್ಗೆ ತಾವು ಒಂದೆರಡು ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಮಣ್ಣಿಂದ ಏನೋ ನೇಚರ್ ಫ್ರೆಂಡ್ಲಿ ಇರುತ್ತೆ ಅದು. POP ಎಲ್ಲ ಬಂದುಬಿಟ್ಟು ನೀರು ಕೆರೆನೆಲ್ಲ ಹಾಳು ಮಾಡುತ್ತೆ. ಒಳಗಡೆ ಇರೋ ಮೀನು ಅದಕ್ಕೆಲ್ಲ ತೊಂದರೆ ಆಗುತ್ತೆ, ಸಾಯುತ್ತೆ ಮೀನುಗಳೆಲ್ಲ. ಸೊ ಮಣ್ಣಿಂದ ಆದರೆ ಅದು ನ್ಯಾಚುರಲ್ ಅಲ್ಲ, ಸೊ ಏನೂ ತೊಂದರೆ ಏನಿಲ್ಲ ನ್ಯಾಚುರಲ್. ಇಲ್ಲಿ ನಮಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೆ ಅಷ್ಟು ಕೊಡ್ತೀವಿ, ಆದರೆ ಬೇರೆ ಇದೆಲ್ಲ ಏನು ಚಾರ್ಜಸ್ ಏನಿಲ್ಲ, ಇದು ಫ್ರೀನೇ ಇದೆಲ್ಲ. ಸೊ ನೋಡಿದ್ರಲ್ಲ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಸಂಪೂರ್ಣವಾಗಿ ಯಥಾವತ್ತಾಗಿ BBMP ಅವರು ಒಂದಷ್ಟು ರೂಲ್ಸ್ಗಳನ್ನು, ನಿಯಮಗಳನ್ನು ಮಾಡಿ ಯಥಾವತ್ತಾಗಿ ಏನು ಕಲ್ಯಾಣಿಯ ಮುಂಭಾಗದಲ್ಲಿ ಜನರಿಗೆ ನಿಂತ್ಕೊಳ್ಳೋದಕ್ಕಾಗಿರ್ಬೋದು, ಜೊತೆಗೆ ಪೂಜೆಗೂ ಸಹ ಅವಕಾಶ ಮಾಡಿಕೊಡುವಂತಹದ್ದನ್ನು ಇಲ್ಲಿ ಏರ್ಪಡಿಸಿರುವಂತಹದ್ದು. ಇನ್ನು ಸೆಪ್ಟೆಂಬರ್ 7ನೇ ತಾರೀಕಿನವರೆಗೂ ಸಹ ಜನರಿಗೆ ಅವಕಾಶ ಇರುವಂಥದ್ದು. ಗಣೇಶ ವಿಸರ್ಜನೆಗೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗಿ ನ್ಯೂಸ್, ಬೆಂಗಳೂರು.